ದಿಟ್ವಾಗ್ಲೂ ನಮ್ಮ ಪಾರು ಬಗ್ಗೆ ಸಿದ್ಧಾರ್ಥ್ ಸಾರು ಏಟ್ ಕನ್ಸು ಕಾಣ್ತವ್ರೆ. ಇವಳಿಗೆ ಅವರೇ ಸರಿಯಾದ ಜೋಡಿ. ಎಲ್ಲೋ ಹೋಗ್ಬಿಟ್ಟಿವ್ರು, ಏನೋ ಮಾಡೋದೀಗ? ಅಣ್ಣ ಬೇರೆ ಅಷ್ಟೊಂದು ಹೇಳವ್ರೆ, ಅವ್ರ ಒಂದು ಕ್ಷಣ ಬಿಟ್ಟು ಅಳ್ಳಾಡ್ಬೇಡಿ ಅಂತ. ನನ್ನ ಫೋನಲ್ಲಿ ಇದ್ದೆ ತಾನೆ, ನೀನಾದ್ರೂ ನೋಡ್ಕೋಬೇಕು ತಾನೆ. ಅಣ್ಣ ಅಲ್ಲೋಗ್ತವ್ರೆ. ಲೈ ತೆಗಿಯೋ ಗಾಡಿ. ಯಾವ್ರಿಗಿಟ್ಟಿರೋ ಪ್ರಸಾದನೆ ತಿನ್ನಕ್ಕಿಲ್ಲ ನಾನು. ಇನ್ನು ನಾನು ಮದುವೆ ಆಗ್ಬೇಕಿರೋ ಹುಡುಗಿ ಅವಳು, ನನ್ನ ಹುಡುಗಿ. ಹಲೋ ಅಣ್ಣ, ಅದಕ್ಕೆನಾ ಎಲ್ಲೆಲ್ಗೋ ಕರ್ಕೊಂಡು ಹೋಗಿದ್ದ. ಸಿಟಿ ಪೂರ್ತಿ ರೌಂಡ್ ಹೊಡ್ಸ್ಕೊಂಡು ಈಗ ಎಲ್ಗೋ ಕರ್ಕೊಂಡು ಹೋಗ್ತಾವನೆ. ಯಾಕಕ್ಕ ಇಷ್ಟೊಂದು ಗಾಬರಿಲಿ ಓಡಾಡ್ತಿದ್ಯಾ? ಹುಲಿ ಗುಹೆಲಿದ್ದು ಹೆದರ್ಬೇಡ ಅಂದರೆ ಹೇಗೆ ಸುಶೀಲಾ? ಇವ್ರು ಬರೋದ್ರೊಳಗೆ ಪಾರು ಬರಲಿಲ್ಲ ಅಂದರೆ ಏನು ಗತಿ ಸುಶೀಲಾ? ಪಾಪ ಅಕ್ಕ ಮದುವೆ ಆಗ್ತಿರೋ ಹುಡುಗಿ, ಅವಳು ಚಿಕ್ಕ ಚಿಕ್ಕ ಆಸೆಗಳನ್ನು ನಾವು ನೆರವೇರಿಸಿಲ್ಲ ಅಂದರೆ ನಾವಿದ್ದು ಏನು ಪ್ರಯೋಜನ ಹೇಳು? ನಿಜ ಸುಶೀಲಾ, ಪಾರುನ ಸಿಟಿಲಿ ಓದಕ್ಕೆ ಕಳಿಸಿ ಅವಳ ಕನಸುಗಳನ್ನೆಲ್ಲ ಬೆಳೆಯಕ್ಕೆ ಬಿಟ್ವಿ. ಈಗ ತಕ್ಷಣ ಮನೆಗೆ ಬಂದು ಮದುವೆ ಆಗು ಅಂದರೆ ಅವಳಿಗೆ ಎಷ್ಟು ಆಘಾತ ಆಗತ್ತೆ ಅಂತ ನನಗೆ ಅರ್ಥ ಆಗತ್ತೆ ಸುಶೀಲಾ. ಅವಳಿಗಾದ್ರೂ ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕೆ ನಾವಿದ್ದೀವಿ, ಆದರೆ ನಮ್ಮ ನೋವನ್ನ ಕೇಳೋಕ್ಕೆ ಯಾರಿದ್ದಾರೆ ಸುಶೀಲಾ? ಅಕ್ಕ, ನನಗೆ ನೀನು, ನಿನಗೆ ನಾನು, ಅಷ್ಟೇ. ಅದಕ್ಕೆ ಅಲ್ವಾ ಸುಶೀಲಾ ಮನೇಲಿ ಇಷ್ಟೆಲ್ಲ ನಡೀತಿದ್ರು ನಾ ಇನ್ನೂ ಬದುಕಿರೋದು. ಆದರೆ ನಾವು ಪಾರ್ವತಿನ ಕಾಲೇಜಿಗೆ ಕಳಿಸಿರೋ ವಿಷಯ ಅವ್ರಿಗೆ ಗೊತ್ತಾದರೆ ಪಾರ್ವತಿ ಮದುವೆ ಆಗೋವರೆಗೂ ಮನೇಲೇ ಇರಬೇಕಾಗತ್ತೆ. ಅಕ್ಕ, ನೀನೇನು ಯೋಚನೆ ಮಾಡಬೇಡ. ಪಾರ್ವತಿನ ಕರ್ಕೊಂಡು ಹೋಗಿರೋದು ನಮ್ಮ ಶಿವು. ಅವರೆಲ್ಲ ಬರೋದ್ರೊಳಗಡೆ ಅವಳು ಇಲ್ಲಿರ್ತಾಳೆ. ಬಾಬಾ ಇಲ್ಲಿ ಲೆಫ್ಟ್. ಏನೋ ಮಗ, ರೆಸಾರ್ಟ್ ಒಳಗಡೆ ಬಂದ್ರು. ನೋಡೋಣ ಇರೋ. ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಿ ಪಾರು? ಮಾವ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ, ಅದಕ್ಕೆ. ಓ, ಮದ್ವೆ ಲಗ್ನ ಪತ್ರಿಕೆ ಕೊಡಕ್ ಕರ್ದಿದ್ಯಾ? ಒಳ್ಳೇದಾಯ್ತು. ಒಬ್ಬೊಬ್ರು ಮನೆಗೆ ಹೋಗಿ ಲಗ್ನ ಪತ್ರಿಕೆ ಕೊಡ್ತಾ ಇದ್ರೆ ಈ ಕಾಪಿ ಕುಡ್ದೆ ಆರೋಗ್ಯ ಹಾಳಾಯ್ತಿದೆ. ಅಯ್ಯೋ ಇಲ್ಲ ಮಾವ, ಇನ್ವಿಟೇಷನ್ ಕೊಡೋದಕ್ಕಲ್ಲ. ಇವತ್ತು ಸಿದ್ಧಾರ್ಥ್ ಬರ್ಡೇ, ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀವಿ. ಓ, ಅದಕ್ಕೆ ನೀನಂತವ ಅವ್ರನ್ನ ನೋಡ್ಲೇಬೇಕು ಅಂತ ಕರ್ಕ ಬಂದಿರೋದು. ಸಾರಿ ಮಾವ, ಪ್ರೀತಿಗೋಸ್ಕರ ಚಿಕ್ಕದಾಗಿ ಸುಳ್ಳು ಹೇಳ್ಬಿಟ್ಟೆ. ಸರಿ ಬಾ, ಒಳಗೆ ಹೋಗೋಣ. ಬಾ. ನಡಿ ಮಚ್ಚ, ನಡಿ. ಮಚ್ಚ, ಅಲ್ಲಿ ನಡಿ ನಿಲ್ಸೋ. ಮಚ್ಚ, ಬೇಗ ಅಣ್ಣಗೆ ಫೋನ್ ಮಾಡಿ ಹೇಳು. ಅಣ್ಣ, ಅತ್ತಿಗೆನ ಕರ್ಕೊಂಡು ರೆಸಾರ್ಟ್ ಒಳಗಡೆ ಬಂದ ಅಣ್ಣ. ಯಾಕೆ ಗುರುವೆ ಹಿಂಗಿದ್ಯಾ? ಇಲ್ದಲೆ ಏನ್ ಮಾಡ್ಲಿ? ಅಣ್ಣ ಅತ್ತಿಗೆಗೋಸ್ಕರ ಜೀವ ಕೊಡಕ್ಕೂ ತಯಾರಿದ್ದಾನೆ. ಪಾರು ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅಂಥದ್ರಲ್ಲಿ ನಾವೆಲ್ಲರೂ ಇದ್ದು ಅವನ ಆಸೆನ ಈಡೇರ್ಸಕ್ ಆಗ್ತಾ ಇಲ್ವಲ್ಲ ಅಂತ ನನ್ ಮೇಲೆ ನಂಗೆ ಕೋಪ ಬರ್ತಾ ಇದೆ. ಗುಂಡು, ಪಾರು ಮೇಲೆ ಅಣ್ಣಂಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಗೌರವ ಮಾವನ ಮೇಲೂ ಇದೆ. ಹಾಗಂತ ನಾವು ಸುಮ್ಮನೆ ಇರಕ್ಕಾಯ್ತದ ರತ್ನಕ್ಕ? ಬೂದ್ ಕನ್ನಡಿ ಹಾಕಿ ಹುಡುಕಿದ್ರು ಅಣ್ಣನಷ್ಟು ಪ್ರೀತಿ ಮಾಡೋ ಗಂಡ ಅದಕ್ಕೆ ಸಿಗಕ್ಕಿಲ್ಲ. ಅವರಿಬ್ರು ಒಂದಾದ್ರೆ ಎಷ್ಟು ಚೆನ್ನಾಗಿ ಬದುಕ್ಬೋದು. ಆದ್ರೆ ಅದಕ್ಕೆ ಮದುವೆ ಫಿಕ್ಸ್ ಆಗಿದೆಯಲ್ಲ, ಏನ್ ಮಾಡೋಣ? ಒಂದ್ ಕೆಲಸ ಮಾಡೋಣ,
ಅದಕ್ಕೆ ಹತ್ರ ಹೋಗಿ ಅಣ್ಣ ನಿನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳ್ಬಿಡೋಣ. ಬೇಡ ಬೇಡ, ಹಾಗೇನಾದ್ರೂ ಮಾಡಿದ್ರೆ ಅಣ್ಣಂಗೆ ಎಷ್ಟು ಬೇಜಾರಾಗುತ್ತೋ ಏನೋ. ಹಾ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಅಣ್ಣ ಮೊದಲು ಮನೆಗೆ ಬರಲಿ, ಅವ್ನು ತಾವು ಮಾತಾಡೋಣ. ಅವ್ನು ಒಪ್ಪದ ಮ್ಯಾಕೆ ಅದಕ್ಕೆ ತಾವು ನಿಜ ಹೇಳ್ಬಿಡೋಣ. ಏನಂತೀರಾ? ಹಂಗೆ ಮಾಡೋಣ. ಸರಿ. ಅವ್ರು ಹೋಗ್ಬೇಕಾದ್ರೇ ಬೇಡ ಅಂತ ಹೇಳಿದಿದ್ರೆ ಇವಾಗ ಈ ಭಯನೇ ಇರ್ತಿರ್ಲಿಲ್ಲ. ಶಿವು ಕರ್ಕೊಂಡು ಹೋಗಿರೋದಲ್ವಾ ಅಕ್ಕ, ಹೇಳಿದ ಟೈಮ್ಗೆ ಕರ್ಕೊಂಡು ಬಂದೇ ಬರ್ತಾನೆ ಅಂತ ಕಳಿಸ್ಕೊಟ್ಟೆ. ಇವಾಗ ಅವ್ರು ಬಂದ್ಬಿಟ್ರೆ ಏನು ಮಾಡೋದು? ಎಲ್ಲಿ ನಿನ್ನ ಮಗಳು ಕಾಣ್ತಾ ಇಲ್ಲ? ಅದು ಗೋಲ್ಡ್ ಮೆಡಲ್ ಬಂದಿದೆಯಲ್ಲ ರೀ, ಅದಕ್ಕೆ ಕಾಲೇಜ್ನವರು ಸೈನ್ ಹಾಕಕ್ಕೆ ಕರೆದಿದ್ದಾರೆ. ಶಿವು ಜೊತೆ ಕಳಿಸಿದ್ದೀವಿ. ಗಂಡನ ಮೇಲಿರೋ ಭಕ್ತಿ ಭಯ ಆಗಿ ಬದಲಾದಾಗಲೇ ಅಂದ್ಕೊಂಡೆ ಇಲ್ಲೇನೋ ತಪ್ಪಾಗಿದೆ ಅಂತ. ಇನ್ನೇನು ಓದಿದ್ದೆಲ್ಲ ಮುಗೀತಲ್ವೇನ್ರಿ? ಇದೊಂದ್ಸಲ ಹೋಗಿ ಸೈನ್ ಮಾಡಿ ಬಂದರೆ ಮತ್ತೆ ಆ ಕಡೆ ಹೋಗಂಗಿಲ್ವಂತೆ, ಅದಕ್ಕೆ ಕಳಿಸಿದ್ವಿ. ಗಂಡ ಇರಬೇಕಾದ್ರೆ ಹೆಂಡತಿ ನಿರ್ಧಾರ ತಗೋತಾಳೆ ಅಂದರೆ ತಾಳಿನೂ ಬಿಚ್ಚಿಡಬಹುದು ಅಲ್ವಾ? ಅವಳು ಕುತ್ತಿಗೆಗೆ ಬೀಳೋ ಚಿನ್ನದ ಪದಕಕ್ಕಿಂತ ಮಾಸ್ತಿ ಕೊಪ್ಪಲು ಗಂಡು ಕಟ್ಟೋ ಮಾಂಗಲ್ಯಕ್ಕೆ ಬೆಲೆ. ಫೋನ್ ಮಾಡಿ ತಕ್ಷಣ ಬರೋದಕ್ಕೆ ಹೇಳಿ. ಮಾವ, ಹೇಗಿದೆ ಡೆಕೋರೇಷನ್ಸ್ ಎಲ್ಲ? ಅವ್ರಿಗೆ ಗೊತ್ತಿಲ್ದಂಗೆ ಮಾಡಿರೋದಲ್ಲ ಪಾರು ಇದೆಲ್ಲ. ಸಂದಾಗೈತೆ ಪಾರು, ಸಂದಾಗೈತೆ. ಅವ್ರು ನೋಡಿದ್ರೆ ಭಾರಿ ಖುಷಿ ಪಡ್ತಾರೆ. ಹೌದು ಮಾವ, ತುಂಬ ಖುಷಿ ಪಡ್ತಾರೆ. ಕೇಕ್ ಒಂದು ತಂದಿಟ್ಬಿಟ್ರೆ ಎಲ್ಲ ರೆಡಿ ಆದಂಗೆ. ಮಾವ, ಒಂದು ಹೆಲ್ಪು. ಯಾಕೆ ಮಾವ ಹೆಲ್ಪು ಅಂತಿದ್ದಾಗ ಗಾಬರಿ ಆಗ್ತಿದ್ಯಾ? ಹಂಗೇನಿಲ್ಲ ಪಾರು, ಏನಾರ ತಂದ್ಕೊಡ್ಬೇಕಿತ್ತಾ? ಇಲ್ಲ ಮಾವ, ಅದು ಇದು ಬರ್ಡೇ ಸೆಲೆಬ್ರೇಷನ್ ಅಲ್ವಾ, ಮನೆಗೆ ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನೀನೇ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೇಕು ಮಾವ. ಏನು ಹೇಳ್ತಿದ್ಯಾ ಪಾರು? ಅತ್ತೆ ಚಿಕ್ಕತ್ತೆ ನನ್ನ ನಂಬಿಕೆ ಮೇಲೆ ನಿನ್ ಕಳ್ಸ್ಕೊಟ್ಟವ್ರೆ. ಈಗ ನೀನ್ ಹಿಂಗೆ ಹೇಳಿದ್ರೆ ನನ್ ಏನ್ ಮಾಡ್ಲಿ ಹೇಳು? ಮಾವ ಮನೆಗೆ ಬಂದ್ರೆ ವಿಷಯ ಗೊತ್ತಾಗಿ ಅವ್ರಿಗೆ ಬೈಯಕ್ಕಿಲ್ವಾ? ನಮಗೋಸ್ಕರ ಪಾಪ ಅವ್ರು ಬಯಸ್ಕೊಳ್ಳೋದು ಯಾವ ನ್ಯಾಯ ಹೇಳು? ಹೌದು ಮಾವ, ನನಗೆ ಅರ್ಥ ಆಗುತ್ತೆ. ಬಟ್ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಗೋಗ್ಬಿಟ್ಟಿದೆಯಲ್ಲ, ಏನು ಮಾಡೋಕ್ಕಾಗತ್ತೆ? ಇವಾಗ ಅವ್ರು ಫೋನ್ ಮಾಡಿದ್ರೆ ನಾನು ಏನು ಹೇಳಿ ಹೇಳು? ಪದೇ ಪದೇ ಸುಳ್ಳು ಹೇಳಕ್ಕಾಯ್ತದ? ಹೌದು, ಫೋನು ಆನ್ ಇದ್ರೆ ಅಲ್ವಾ ರಿಸೀವ್ ಮಾಡಿ ಸುಳ್ಳೆಲ್ಲ ಹೇಳಬೇಕು. ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರೆ? ಸ್ವಿಚ್ ಆಫ್ ಮಾಡ್ತೀನಿ. ಮಾಡೋಕ್ಕೂ ಮುಂಚೆ ಸಿದ್ಧಾರ್ಥ್ಗೊಂದು ಕಾಲ್ ಮಾಡಿಬಿಡ್ತೀನಿ ಇರು. ಹಲೋ ಸಿದ್ಧಾರ್ಥ್, ನನಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬೇಗ ಬಂದ್ಬಿಡು. ಯಾಕೆ ಏನು ಅಂತ ಹೇಳೋಷ್ಟು ಟೈಮ್ ಇಲ್ಲ ಸಿದ್ಧಾರ್ಥ್, ಬೇಗ ಬಂದ್ಬಿಡು ಅಷ್ಟೇ. ಆಮೇಲೆ ನಿಂಗೆ ಫ್ರೆಂಡ್ಶಿಪ್ ಡೇಗೆ ನಿಂಗೆ ಒಂದು ಡ್ರೆಸ್ ಕೊಡ್ಸಿದ್ನಲ್ಲ, ಅದು ಹಾಕೊಂಡ್ಬಂದ್ಬಿಡು. ಲೇಟ್ ಮಾಡಬೇಡ ಆಯ್ತಾ? ಬೇಗ ಬರೋದು. ಮಾವ, ನೀನು ಫೋನ್ ಕೊಡು. ಅಯ್ಯೋ ಕೊಡು ಮಾವ. ಪಾರು, ಸುಮ್ಮನಿರು. ಈಗ ಯಾವ ಕಾಲ್ಸು ಬರಲ್ಲ.
ಮಾವ ಇವರೆಲ್ಲರೂ ನನ್ನ ಫ್ರೆಂಡ್ಸು. ಇವ್ರು ನನ್ನ ಮಾವ ಶಿವು ಅಂತ. ನಮಸ್ಕಾರ. ಸರಿ ಬನ್ನಿ ಒಳಗೆ ಹೋಗೋಣ. ರೀ ಇಬ್ರಿಗೂ ಫೋನ್ ಹೋಗ್ತಿಲ್ಲ. ಅಯ್ಯೋ ತಡ ಆಗುತ್ತೆ ಅಂತವಳಲ್ಲ, ಮಾವ ಮನೆಗೆ ಬಂದ್ರೆ ಏನ್ ಮಾಡೋದಪ್ಪ? ಪಾರು, ಅವ್ರು ಬಿರ್ನೆ ಬಂದಿದ್ರೆ ನಾವು ಬೇಗ ಮನೆಗೆ ಹೋಗ್ಬೋದಿತ್ತು. ಇನ್ನೇನು ಬಂದ್ಬಿಡ್ತಾರೆ ಮಾವ, ವೇಟ್ ಮಾಡೋಣ ಇರು. ಅಲ್ಲೋಡು ಬಂದೇ ಬಿಟ್ರು. ಸಿದ್ದು, ಹಾಯ್. ಹಾಯ್. ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು ಅಂತ ಹೇಳಿದೆ, ನೋಡಿದ್ರೆ ಈಗ ಇಲ್ಲೇ ಇದೆಯಾ? ಎನಿ ಪ್ರಾಬ್ಲಮ್? ಸರ್ ಅದೆಲ್ಲ ಇಲ್ಲೇ ಹೇಳಕ್ಕಾಯ್ತದ ಸರ್? ನೀವೇ ಓಡೆ ಬಂದು ನೋಡಿವ್ರಂತೆ. ಎಷ್ಟು ನೀವೇನ್ರು ಇಲ್ಲಿ? ಮಾರು ಏನಿದು? ಏನು ಕೇಳ್ಬೇಡ, ಕಣ್ಮುಚ್ಚು. ಅಲ್ಲ ಹ್ಯಾಪಿ ಬರ್ತ್ಡೇ ಸಿದ್ಧಾರ್ಥ್. ಹ್ಯಾಪಿ ಬರ್ತ್ಡೇ. ವಾವ್, ವಾಟ್ ಅ ಸರ್ಪ್ರೈಸ್. ಇದಕ್ಕೋಸ್ಕರ ಊರು ಅಂತ ಸುಳ್ಳು ಹೇಳಿ ಇಲ್ಲಿಗೆ ಬಂದ್ಯಾ? ನೀನು ನನಗೋಸ್ಕರ ಇಷ್ಟು ಪ್ರೀತಿ ತೋರಿಸ್ತೀಯ, ಅಂಥದ್ರಲ್ಲಿ ಈ ಪುಟ್ಟ ಸರ್ಪ್ರೈಸ್ ಏನೂ ಇಲ್ಲ ಬೇಡ. ಥ್ಯಾಂಕ್ ಯು ಸೋ ಮಚ್. ನೀನು ಥ್ಯಾಂಕ್ಸ್ ಎಲ್ಲ ಕೇಕ್ ಕಟ್ಟಾದ್ಮೇಲೆ ಇಟ್ಕೋತೀನಿ. ಈಗ ಕೇಕ್ ಕಟ್ ಮಾಡಿ. This is the best birthday gift ever! Hey Sid, let's dance. ಮಗ, ಏನೋ ಮಚ್ಚ, ನೆನ್ನೆ ಅಷ್ಟೇ ಎಣ್ಣೆ ಬಿಟ್ಟೆ ಅಂತಂದಿದ್ಯಾ, ಇವಾಗ ನೋಡ್ರಿ ಪಾರ್ಟಿ ಮಾಡಕ್ ಕರ್ದಿದ್ಯಾ? ಹ್ಞೂ ಕಲ, ಈಗ ಬಿಡ್ತೀನಿ ಬಾ ಬಾಟ್ಲಿಂದ ಗ್ಲಾಸ್ಗೆ. ದೋಸ್ತ ನೀವು ಹೇಳ್ದಂಗೆ ಹುಡುಗರು ಬರ್ತಾವ್ರಣ್ಣ. ಎಲ್ಲ ಇಟ್ಲಾ ನಾಯಿ ಇಲ್ಲೇ ಒಳಗಿದ್ದಾನಣ್ಣ. ಯಾವುದೇ ಕಾರಣಕ್ಕೂ ಬೇಡಿ, ಚಿಕ್ಕ ಮಕ್ಕಳು ತೋರಿಸಿದ್ರು ಕಣ್ಣು ಮೂಗು ಬಾಯಿ ಅದು ಗೊತ್ತಾಗ್ಬಾರ್ದು, ಹಂಗ್ ಮಾಡಿ. ಎಲ್ಲದಕ್ಕೂ ರೆಡಿ ಆಗೇ ಬಂದಿದೀವಣ್ಣ. ಜೀವ ಬಾಯಿಗೆ ಬಂದಾಗ ಸಹಾಯ ಮಾಡಿ ಅಂತ ಯಾರನ್ನಾದ್ರೂ ಕರಿಬೋದು,
ಪೊಲೀಸರು ಬರ್ಬೋದು, ಏನೇ ಆದ್ರೂ ಅವ್ನು ಬಿಡಬೇಡಿ. ಸರಿ ಅಣ್ಣ. ಏಯ್ ಬಾರೋ. ಅಣ್ಣ ಇರೋಣ, ಒಬ್ಬನೇ ಯಾಕೆ ಕೆಲಸ ಮಾಡ್ತೀಯಾ? ನಾನು ನಿಂಗೆ ಸಹಾಯ ಮಾಡ್ತೀನಿ. ಕೊಡೋಣ. ಪರವಾಗಿಲ್ಲ ಬಿಡಿ ಅಣ್ಣ. ಅಣ್ಣ ಕೊಡೋಣ, ನಾ ಕೊಡ್ತೀನಿ ಬಿಡೋಣ. ಲವ್ ಒಳ್ಳೆ ಪಾರ್ಟಿ ಕಲ, ಜೊತೆಗೊಂದು ಸಂದಾಗಿರೋ ಅಕ್ಕಿ ಇದ್ದಿದ್ರೆ ಸಂದಾಗಿರೋದು ಮಾತ್ರ. ನೀನ್ ಡೈಲಿ ಇದ್ದಿದ್ದೆ, ಇವತ್ತಾದ್ರೂ ನಮ್ಮ ಜೊತೆ ಎಂಜಾಯ್ ಮಾಡ್ಗೋರು. ಮಾಡುವ ಬಾಲ. ಸರ್ ಪರವಾಗಿಲ್ಲ, ನಾನೇ ಕೊಡ್ತೀನಿ ಬಿಡಿ. ಸರಿ. ಗುಡ್ ಈವ್ನಿಂಗ್ ಆಲ್. ನಾನಿವತ್ತು ಒಬ್ಬರು ಮುಖ್ಯವಾದ ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕು. ಅಂದರೆ ನಾನಿವತ್ತು ಪಾರ್ವತಿ ಬಗ್ಗೆ ಹೇಳಲೇಬೇಕು. ಪಾರು ನನ್ನ ಬದುಕಲ್ಲಿ ಬೆಳಕಿದ್ದಂಗೆ. ಅವಳಿಲ್ದೆ ನನ್ನ ಜೀವನನೇ ಕತ್ಲು. ನಾವಿಬ್ರು ಡಾಕ್ಟರ್ ಓದಿರ್ಬೋದು, ಆದರೆ ಅವಳಿಲ್ದೆ ಐ ಆಮ್ ಜಸ್ಟ್ ಪೇಷಂಟ್. ಪಾರು ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ, ಪಡ್ತಿದ್ದಾಳೆ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ನಾನು ಇದನ್ನ ಒಪ್ಪಲ್ಲ. ಆಕ್ಚುಲಿ ಸಿದ್ಧಾರ್ಥ್ ಇಲ್ಲ ಅಂದ್ರೆ ನನ್ನ ಲೈಫೇ ಕತ್ತಲಾಗುತ್ತೆ. ಸಿದ್ಧಾರ್ಥ್ ನನ್ನ ಕನ್ಸಿಗೆ ಬೆಳಕು ತುಂಬಿರೋ ಜಾದೂಗಾರ. ನನ್ನ ಗುರಿ ಹತ್ರ ಕರ್ಕೊಂಡು ಹೋಗಿ ತಲುಪಿಸೋ ನನ್ನ ಲೈಫ್ನ ಪಾಲುದಾರ. ಯಾರ ಕುಯ್ಯ ಪಯ್ಯ ಅಂತವ್ರಲ್ಲ? ಯಾರು ಹೆಂಗಾರ ಮಾಡ್ಕೊಳ್ಳಿ, ಬಾ ಮಚ್ಚ ನೀನು. ಏಯ್ ಇರ್ಲ. ಏಯ್ ಜ್ಯೂಸ್ ಕೊಡೋ. ಅಣ್ಣ ಯಾವುದು ಇದಾ? ಜ್ಯೂಸ್ ಅಂದ್ರೆ ಗೊತ್ತಿಲ್ವೇನೋ? ಅದೇ ನಾ ಕೊಡ್ತೀನಿ. ತಕಲಣ್ಣ. ಏ ಫುಲ್ ನನ್ನ ಬಟ್ಟೆ ಶೂ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಹಳ್ಳಿ ಗಮಾಡ್ಗಳೆಲ್ಲ ಬಂದ್ಬಿಡ್ತಾರೆ ಕೆಲಸ ಬಿಡಕ್ಕೆ. ಏನು ಮುಖ ನೋಡ್ತಿದ್ಯಾ? ಬೇಗ ವರ್ಷೋ. ಏನ್ ಮುಖ ನೋಡ್ತಿದ್ಯಾ ಅಲ್ಲಿ? ಬೇಗ ವರ್ಷೋ. ಮಚ್ಚ ಅಲ್ಲೇನ್ ಮಾಡ್ತಾ ಇದೀಯ? ಬಾ ಮಚ್ಚ. ಶೂ ಓಡ್ಸು. ಸಾಕ್ ಬಿಡ, ಇದಳ ಮೇಲೆ. ಸರಿ ಹೋಗು, ಮೊಜಿಟೋ ಡ್ರಿಂಕ್ ತಗೋಬಾ. ವರ್ಜಿನ್ ಮೊಜಿಟೋ ಡ್ರಿಂಕ್ ಗೊತ್ತಿಲ್ವಾ? ಅರ್ಥ ಆಗಲಿಲ್ಲ ಸರ್. ಅದೊಂಥರ ಕುಡಿಯೋಕ್ಕಂತ ಮಾಡಿರೋದು. ಹೋಗಿ ತೊರಗಲೇ. ಸರ್ ನಂಗೆ ಅವೆಲ್ಲ ಗೊತ್ತಿಲ್ಲ ಸರ್. ಹೋ, ಯಾರ ಇವನು? ಇಂಗ್ಲೀಷ್ ಬರಲ್ವಾ? ಯಾವ ಊರು ನಿಂದು? ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ಯಾಕೋ ಬದುಕಿದ್ಯಾ? ಇಂಥ ಅನ್ಯತೆ ಕಟ್ಟಡಗಳಿಂದಾನೆ ನಮ್ಮ ದೇಶ ಹಾಳಾಗ್ತಿರೋದು. ಏಯ್ ಕರೆ ನಿಮ್ಮ ಮ್ಯಾನೇಜರ್ನ. ಒಂದು ಯೂನಿಫಾರ್ಮ್ ಕೊಟ್ಟಿಲ್ಲ. ಹೆಂಗಿದೆ ನಿನ್ನ ಬಟ್ಟೆ ನೋಡ್ಕೊಳ್ಳೋ.
ಯಾರ ಬಗ್ಗೆ ಏನು ಮಾತಾಡ್ತಿದ್ದೀರಾ ನೀವು? ಏನು ಓದಿಲ್ಲ ಅಂತ ಕೂಗಾಡ್ತೀರಾ? ಎಜುಕೇಷನ್ ಅನ್ನೋದು ಮಾರ್ಕ್ ಶೀಟಲ್ಲಿರೋ ಮಾರ್ಕ್ಸ್ ಅಷ್ಟೇ. ಆದರೆ ನಿಜವಾದ ಎಜುಕೇಷನ್ ಅನ್ನೋದು ನಮ್ಮ ಎದುರುಗಡೆ ಇರೋರ ಬಟ್ಟೆಯಿಂದಾಗಲಿ, ಬ್ಯೂಟಿಯಿಂದಾಗಲಿ, ಸ್ಟೇಟಸಿಂದಾಗಲಿ ಅಳಿದೆ ಅವ್ರಿಗೆ ನಾವೆಷ್ಟು ಗೌರವ ಕೊಡ್ತೀವಿ ಅನ್ನೋದ್ರ ಮೇಲೆ ನಾವು ಎಜುಕೇಟೆಡಾ ಇಲ್ವಾ ಅನ್ನೋದು ಗೊತ್ತಾಗೋದು. ಎಲ್ರಿಗೂ ಎಜುಕೇಷನ್ ಕಡ್ಡಾಯ ಮಾಡೋದು ಸಂಸ್ಕಾರ ಬರಲಿ ಅಂತ, ಅಹಂಕಾರ ಬರಲಿ ಅಂತ ಅಲ್ಲ. ಸಾರಿ ಮಾವ. ಪರವಾಗಿಲ್ಲ ಪಾರು.